ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ಎಂಬ 90 ದಿನಗಳ ವಿಶೇಷ ಮಧ್ಯಸ್ಥಿಕಾ ಅಭಿಯಾನವು ಗೌರವಿತ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ದೇಶಾದ್ಯಂತ ದಿನಾಂಕ 1/7/2025ರಿಂದ 7/10/2025ರವರೆಗೆ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಮ್ಮ ಜಿಲ್ಲೆಯ ಸುಮಾರು 50 ಹಿರಿಯ ಮತ್ತು ನುರಿತ ವಕೀಲರು ಮಧ್ಯಸ್ಥಗಾರರಾಗಿ ಮಧ್ಯಸ್ಥಿಕೆ ಪ್ರಕ್ರಿಯೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಮತ್ತು ರಾಜ್ಯ ಕಾನೂನು ಸೇವೆಗಳ ನಿರ್ದೇಶನದ ಪ್ರಕಾರ ತ್ವರಿತ ನ್ಯಾಯದಾನಕ್ಕಾಗಿ ಮಂಗಳೂರು, ಬಂಟ್ವಾಳ, ಬೆಳ್ತಂಗಡಿ, ಪುತ್ತೂರು, ಮೂಡುಬಿದಿರೆ ಮತ್ತು ಸುಳ್ಯ ನ್ಯಾಯಾಲಯಗಳಲ್ಲಿ ದಿನಾಂಕ 13/9/2025ರಿಂದ ರಾಷ್ಟ್ರೀಯ ಲೋಕ ಅದಾಲತನ್ನು ಹಮ್ಮಿಕೊಳ್ಳಲಾಗಿದೆ. ಮೇಲ್ಕಂಡ 90 ದಿನಗಳ ಮಧ್ಯಸ್ಥಿಕೆ ಅಭಿಯಾನ ಮತ್ತು ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಸಾರ್ವಜನಿಕರು ನ್ಯಾಯಾಲಯದಲ್ಲಿ ದಾಖಲಾಗದೆ ಇರುವ ಹಾಗೂ ನ್ಯಾಯಾಲಯದಲ್ಲಿ ಇತ್ಯರ್ಥಕ್ಕೆ ಬಾಕಿ ಇರುವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಅತಿ ಶೀಘ್ರದಲ್ಲಿ ಇತ್ಯರ್ಥಪಡಿಸಿಕೊಳ್ಳಲು ಇದೊಂದು ಸುವರ್ಣ ಅವಕಾಶ ಆಗಿದೆ. ಮಧ್ಯಸ್ಥಿಕೆ ಅಭಿಯಾನ ಮತ್ತು ಲೋಕ ಅದಾಲತ್ನಲ್ಲಿ ಮೋಟಾರು ವಾಹನ ಅಪಘಾತ ಪ್ರಕರಣಗಳು, ಚೆಕ್ಕು ಅಮಾನ್ಯ ಮತ್ತು ಬ್ಯಾಂಕ್ ಸಾಲ ವಸೂಲಾತಿ ಪ್ರಕರಣಗಳು, ಅಕ್ರಮ ಮರಳು ಸಾಗಾಣಿಕೆ ಪ್ರಕರಣಗಳು, ಕಾರ್ಮಿಕ ಹಾಗೂ ನಷ್ಟ ಪರಿಹಾರ ವಿವಾದಗಳು, ವಿಚ್ಛೇದನ ಪ್ರಕರಣಗಳನ್ನು ಹೊರತುಪಡಿಸಿ ವೈವಾಹಿಕ ಜೀವನಾಂಶ ಪ್ರಕರಣಗಳು, ಗ್ರಾಹಕರ ವಿವಾದಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು, ಭೂ ಸ್ವಾಧೀನ ಮತ್ತು ಭೂ ಸ್ವಾಧೀನ ಪರಿಹಾರ ಹಂಚಿಕೆ ಪ್ರಕರಣಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಕ್ಕೆ ಸಂಬಂಧಪಟ್ಟ ಪ್ರಕರಣಗಳು, ವೇತನ ಭತ್ಯೆಗೆ ಸಂಬಂಧಿಸಿದ ಸೇವಾ ಪ್ರಕರಣಗಳು ಹಾಗೂ ಪಿಂಚಣಿ ಪ್ರಕರಣಗಳು, ಜನನ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟ ಪ್ರಕರಣಗಳು, ಹಾಗೆಯೇ ಕಾನೂನಾತ್ಮಕವಾಗಿ ರಾಜಿ ಆಗಬಲ್ಲ ಎಲ್ಲ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಇದರಲ್ಲಿ ನಾವೆಲ್ಲ ನ್ಯಾಯಾಧೀಶರು ಮತ್ತು ಸಂಬಂಧಪಟ್ಟ ಪ್ರಕರಣಗಳಿಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮಧ್ಯಸ್ಥಿಕೆ ವಹಿಸುತ್ತಾರೆ. ಇಬ್ಬರು ಪಕ್ಷಕಾರರು ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಲು ಅವರಿಗೆ ಸೂಕ್ತ ಮಾರ್ಗದರ್ಶನ ಕೂಡ ಕೊಡಲಾಗುತ್ತಿದೆ. ಇಬ್ಬರು ಪಕ್ಷಕಾರರು ಒಪ್ಪಿಗೆಯಾಗುವಂತೆ ಅವರಲ್ಲಿ ವಿವಾದಗಳನ್ನು ಬಗೆಹರಿಸಲಾಗುತ್ತದೆ ಮತ್ತು ಇದರಲ್ಲಿ ಇಬ್ಬರು ಒಂದು ಗೆದ್ದ ಮನೋಭಾವದೊಂದಿಗೆ ಸಂತೋಷವಾಗಿ ಅವರು ಸಮಾಜದಲ್ಲಿ ಜೀವನ ನಡೆಸಬಹುದು. ಮತ್ತು ಅವರು ಸಂಬಂಧ ಯಾವ ರೀತಿ ಮೊದಲೇ ಇದೆ ಅದೇ ರೀತಿ ಅವರ ಸಂಬಂಧ ಕೂಡ ಮುಂದುವರಿಯುತ್ತದೆ. ಈ ರಾಜಿ ಸಂಧಾನದ ಮೂಲಕ ಈ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡಲ್ಲಿ ನ್ಯಾಯಾಲಯಕ್ಕೆ ಭರಿಸಲಾದ ಶುಲ್ಕವನ್ನು ಕೂಡ ಸಂಪೂರ್ಣವಾಗಿ ವಾಪಸ್ ಕೊಡುತ್ತೇವೆ. ಅದೇ ರೀತಿಯಾಗಿ ಈ ಆದೇಶ ವಿರುದ್ಧ ಯಾವುದೇ ಮೇಲ್ಮನವಿ ಇರುವುದಿಲ್ಲ. ಅದೇ ರೀತಿಯಾಗಿ ಕಡಿಮೆ ಖರ್ಚಿನಲ್ಲಿ ತ್ವರಿತ ನ್ಯಾಯ ಮತ್ತು ಸಮಯ ಪೋಲಾಗುವುದನ್ನು ತಪ್ಪಿಸಲು ಮತ್ತು ಸಂಬಂಧವನ್ನು ಉಳಿಸಲು ಈ ಮಧ್ಯಸ್ಥಿಕೆ ಇರ್ಬೋದು, ಅದೇ ರೀತಿಯಾಗಿ ಲೋಕಾತ್ ಇರ್ಬೋದು ಒಂದು ವಿಶೇಷ ಅವಕಾಶ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಸಾರ್ವಜನಿಕರು ತಮ್ಮ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಲು ತಾವೆಲ್ಲ ಈ ಬಗ್ಗೆ ತಮ್ಮ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಪ್ರಕಟಣೆ ನೀಡುವ ಮೂಲಕ ನಮ್ಮ ಜೊತೆ ಕೈ ಜೋಡಿಸಬೇಕೆಂದು ವಿನಂತಿ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ದಿನಾಂಕ 21/8/2025ರಂದು ರಾಜ್ಯಪಾಲರ ಆದೇಶ ಪ್ರಕಾರ ಈ ಸಂಚಾರಿ ಚಲನಲ್ಲಿ ದಂಡದ ಮೊತ್ತದಲ್ಲಿ 50ರಷ್ಟು ರಿಯಾಯಿತಿ ಇದೆ. ಅದು ಈ ಲೋಕಾತ್ ಮುಗಿಯುವವರೆಗೂ ಇರುತ್ತದೆ. ಈ ರಿಯಾಯಿತಿಯನ್ನು ಕೂಡ ಸಾರ್ವಜನಿಕರು ಉಪಯೋಗಿಸಬೇಕು. ಇದರ ಬಗ್ಗೆ ಕೂಡ ತಾವು ತಮ್ಮ ಪತ್ರಿಕೆ ಆಗಲಿ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೂಡ ಇದ್ರ ಬಗ್ಗೆ ಪ್ರಚಾರ ಕೊಡಬೇಕೆಂದು ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. 13,000 ಕೇಸಸ್ಸಲ್ಲಿ ಪೆನಾಲ್ಟಿ ಕಟ್ಟಿದ್ದಾರೆ ಆಲ್ರೆಡಿ. ಈಗ 23ರಿಂದ 31 ಆದಮೇಲೆ ಟ್ರಾಫಿಕ್ ಚಾನಲ್ಸ್ ನಮ್ಮಲ್ಲಿ ಮಂಗಳೂರಲ್ಲಿ 13,000 ಕೇಸಸ್ಸಲ್ಲಿ ಪೆನಾಲ್ಟಿ ಕಟ್ಟಿದ್ದಾರೆ. ಸಿಟಿ ಮಾತ್ರ ಅಥವಾ ಬೇರೆ ಇದೆ? ಅಂದರೆ ಇಡೀ ಇಡೀ ಡಿಸ್ಟ್ರಿಕ್ಟ್ ಮಂಗಳೂರು 21/8/25ರಿಂದ
30,000 cases are there. ಕೇಸಸ್ ಅರೌಂಡ್ ಅಬೌವ್ 13,000. 50% ವಿನಾಯಿತಿ. 23ರಿಂದ ಶುರು ಮಾಡಿ ಹೇಳ್ತಾ ಇದ್ದೀನಿ. 23ರಿಂದ 31/8 ನಾನು ಹೇಳಿದ್ದಾರೆ. 50% ಡಿಸ್ಕೌಂಟ್ ಆದ್ಮೇಲೆ Discount. 50% ಡಿಸ್ಕೌಂಟ್ ಶುರುವಾಗಿದ್ದು 23/8ರಿಂದ. 21/8/25 21/8/25 ಇಂದ ಸ್ಟಾರ್ಟ್. 23/8 21/8/25 ಇದು ಇದು ನೋಟಿಫಿಕೇಶನ್ ಡೇಟ್ ನಮಗೆ ಎಫೆಕ್ಟ್ ಕೊಟ್ಟಿದ್ದು ರಾಜ್ಯಪಾಲದ ನೋಟಿಫಿಕೇಶನ್ 21/8/25 ಬಾಗಿದೆ. 23ರಿಂದ 12ವರೆಗೂ ಮಾತ್ರ. ಲೋಕ್ ಅದಾಲತ್ 13ಕ್ಕೆ ಸಿಗೋದಿಲ್ಲ. ಇದು 12ವರೆಗೆ ಮಾತ್ರ ಮಾಡಿಕೊಂಡ್ರೆ ಬಳಕೆ ಮಾಡಿಕೊಂಡ್ರೆ ಸಿಗುತ್ತೆ. 12ಕ್ಕೆ ಕ್ಲೋಸ್, 13ಕ್ಕೆ ಕೊಡೋದಿಲ್ಲ. ಯಾರಿದ್ರೂ ಕೂಡ 12 ಒಳಗಡೆ ಮುಗಿಸ್ಕೋಬೇಕು. 13ಕ್ಕೆ ನಮಗೆ 4 ಗಂಟೆ ಒಳಗಡೆ ಹೋಗಬೇಕು ಸುಪ್ರೀಂ ಕೋರ್ಟಿಗೆ. ನೀವು ಸಂಜೆವರೆಗೂ ಕಟ್ತಾ ಕೂತ್ಕೊಂಡ್ರೆ ಜನ ನಮಗೆ ಇಲ್ಲಿ ಕ್ಲೋಸ್ ಮಾಡಲಿಕ್ಕೆ ಈ ಟ್ರಾಫಿಕ್ ಈ ಚಲನಲ್ಲಿ ಅಲ್ಲಿವರೆಗೂ ಹೌದು 50%. ಇಲ್ಲಾಂದ್ರೆ ಪುನಃ ಸಿಗೋದಿಲ್ಲ. ಇದು ಪೆಂಡಿಂಗ್ ಕೇಸಸ್ ಇದು 23ರಲ್ಲಿ ಆಗಿದ್ದು ಮತ್ತೆ 25ರಲ್ಲಿ ಆಗಿರೋದು. ಪುನಃ ಯಾವಾಗ ಸಿಗುತ್ತೆ ಈ ಅವಕಾಶ ಗೊತ್ತಿಲ್ಲ. ನೆಕ್ಸ್ಟ್ ಈ ಚಲನ್ನಲ್ಲಿ 12ವರೆಗೂ ದಾಖಲಾದಂಥ ಎಲ್ಲ ಪ್ರಕರಣಗಳು